ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ರಾಧಾ. ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಷುಬ್ಲಾ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತು ಗುರುವಾರ ನಾವು ಊರಿಗೆ ಬಂದಿದ್ದೀವಿ. ಏನಕ್ಕೋಸ್ಕರ ಅಂದರೆ ಇವತ್ತು ಊರಲ್ಲಿ ಊರಹಬ್ಬ ಇದೆ. ಊರಹಬ್ಬ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ವರ್ಷಕ್ಕೊಂದೇ ಸಲ ಮಾಡೋದು. ಇವತ್ತು ನಮ್ಮೂರಲ್ಲಿ ಬೆಟ್ಟದಮ್ಮನ ಹಬ್ಬ ಅಂತ ಊರಹಬ್ಬ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ಹಾಗೆ ಸ್ವಲ್ಪ ಮಧ್ಯೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ವೀಡಿಯೋಗಳನ್ನ, ಅದನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಇನ್ನು ನಮ್ಮೂರಲ್ಲಿ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಆದಷ್ಟು ಈ ವಿಡಿಯೋದಲ್ಲಿ ನಿಮಗೆಲ್ಲ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ ಅಂತ ಹೇಳ್ತಾ, ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಇವತ್ತಿನ ದಿನ ಹೇಗೆಲ್ಲ ಹೋಯಿತು ಅಂತ ನೋಡೋಕೆ ಮುಂಚೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನ, ಹೊಸ ಕಂಟೆಂಟ್ ಇರೋ ವಿಡಿಯೋಗಳನ್ನ ಮಾಡಬೇಕು ಅಂತ ನನಗೂ ಇಂಟ್ರೆಸ್ಟ್ ಬರುತ್ತೆ. ಈ ಹಬ್ಬದಲ್ಲಿ ನಾನ್ ವೆಜ್ ಊಟ ಇದ್ದೇ ಇರುತ್ತೆ. ಹಾಗೆ ಜೊತೆಗೆ ತಂಬಿಟಾರ್ತಿ ಕೂಡ ಇರುತ್ತೆ. ಇವತ್ತು ಗುರುವಾರ ಬೆಳಿಗ್ಗೆನೇ ಎದ್ದಿದ್ದೀನಿ ಬೇಗನೆ. ಮಕ್ಕಳು ಕೂಡ ಇನ್ನೂ ಮಲಗಿದ್ರು. ಅದರಲ್ಲಿ ಇಲ್ಲಿ ಊರಿಗೆ ಬಂದ್ರಂತೂ ಚಿಕ್ಕವನಂತೂ ಅಂದರೆ ಮೋಕ್ಷಿ ಅಂತೂ ಬೇಗನೆ ಎದ್ಬಿಡ್ತಾನೆ. ಎಷ್ಟೇ ಫೋರ್ಸ್ ಮಾಡಿ ಮಲಗಿಸಿದ್ರು ಅವ್ನು ಮಲಗೋದಿಲ್ಲ. ಇಲ್ಲಿ ಸೌಂಡ್ಗೆ ಅವ್ನು ಬೇಗ ಎದ್ಬಿಟ್ಟಿರ್ತಾನೆ. ಹಾಗೆ ನಮ್ಮ ರಿಷು ಕೂಡ ಇನ್ನೂ ಮಲ್ಕೊಂಡಿದ್ದ. ಅವರೆಲ್ಲ ಎದ್ದೇಳಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ, ಒರೆಸೋಣ ಎಲ್ಲನೂ ಕ್ಲೀನಾಗಿ ಅಂತೇಳಿ ಒರೆಸ್ಕೊತಾ ಇದ್ದೀನಿ. ಅವರು ಎದ್ದು ಓಡಾಡೋ ಟೈಮಲ್ಲಿ ನಾನು ಮನೆ ಕ್ಲೀನ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಏಕೆಂದರೆ ಬಂದು ತುಳಿದು ಎಲ್ಲ ಗಲೀಜು ಮಾಡಿಬಿಡ್ತಾರೆ ಬೇಗನೆ ಅಂತೇಳಿ ಅವ್ರು ಮಲಗಿರೋ ಟೈಮಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನನ್ನ ನಾದಿನಿನೂ ಕೂಡ ಬಂದಿದ್ದಾಳೆ. ಹಾಗೆ ನನ್ನ ನಾದಿನಿ ಮಕ್ಕಳು ಏನೋ ಸ್ಕೂಲಲ್ಲಿ ಎಕ್ಸಾಮ್ ಇರೋದ್ರಿಂದ, ಅಂದರೆ ಮಂತ್ಲಿ ಟೆಸ್ಟ್ ಮಾಡ್ತಾರಲ್ವ ಅದಿರೋದ್ರಿಂದ ಅವರು ಸಾಯಂಕಾಲ ಬರ್ತಾರೆ. ಅವರಿಬ್ಬರು ಸೇರಿಬಿಟ್ಟಿದ್ರು ಅಂತೂ ಮನೆಯೆಲ್ಲ ಫುಲ್ಲು ಸೌಂಡು ಅಂತಲೇ ಹೇಳ್ಬೋದು ಇವ್ರ ಜೊತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ರಾಧಾ. ಇನ್ನು ನಮ್ಮ ರಿಷಿನೂ ಕೂಡ ಮಲಗಿದ್ದ. ಅವನೇ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ಎಲ್ಲ ತಪ್ಪು ಹೇಳ್ತಾ ಇದ್ದ. ಹಾಗೆ ನೋಡ್ತಾ ಇರ್ಬೋದು, ನಮ್ಮ ಮನೇಲಿ ಒಂದು ಪುಟಾಣಿ ಬೇಕಿನ ಮರಿ ಕೂಡ ಇದೆ. ಅದರಲ್ಲಂತೂ ಹುಡುಗರು ಊರಿಗೆ ಹೋದಾಗಿಂದ ಅದು ಹಿಡ್ಕೊಂಡು ಬರೋ ತನಕನೂ ಬಿಟ್ಟಿಲ್ಲ. ಅಷ್ಟು ಆಟ ಆಡಿಸಿದ್ದಾರೆ, ಫುಲ್ಲು ಒಣ್ಕಾಕ್ಬಿಟ್ಟಿದ್ದಾರೆ ಮರಿನ. ತುಂಬ ಅಂದರೆ ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು. ಈ ರೀತಿ ಮನೆಗಳಲ್ಲಿ ಬೆಕ್ಕು ಸಾಕೋದ್ರಿಂದ ಏನೋ ಒಂಥರ ಚೆನ್ನಾಗಿರುತ್ತೆ. ಅದರ ಆಟ, ಅದ್ರ ಓಡಾಡೋದು ಏನೋ ಒಂಥರ ಚೆನ್ನಾಗಿರುತ್ತೆ. ನಾವು ಎಲ್ಲಿ ಹೋಗ್ತಾ ಇರ್ತೀವಿ ಅಲ್ಲಲ್ಲೇ ಬರ್ತಿರುತ್ತೆ, ಕಾಲಿಗೆ ಸಿಗ್ತಾ ಇರುತ್ತೆ. ಹಾಗೆ ನಾನು ಸ್ನಾನ ಎಲ್ಲ ಮುಗಿಸಿ ಸ್ವಲ್ಪ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇನ್ನು ನಮ್ಮ ಅತ್ತೆ ರಂಗೋಲಿನೂ ಕೂಡ ಬಿಡಿಸ್ತಾ ಇದ್ದರು. ಅದನ್ನು ಸುಮ್ಮನೆ ಹಾಗೆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ನಮ್ಮ ಅತ್ತೆ ಈ ರೀತಿ ಎಳೆ ರಂಗೋಲಿ ಅಂದರೆ ತುಂಬ ಚೆನ್ನಾಗಿ ಬಿಡಿಸ್ತಾರೆ. ಆದರೆ ನಮ್ಮದು ಇಲ್ಲಿ ಮುಂದೆಗಡೆ ಕಲ್ಲಿಂದು ಹಾಸಿರೋದ್ರಿಂದ ಅಷ್ಟಾಗಿ ಚೆನ್ನಾಗಿ ಕಾಣಿಸೋದಿಲ್ಲ ಎದ್ದು. ಇನ್ನು ನಮ್ಮ ಅತ್ತೆ ಕೂಡ ಅವರು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ದೇವ್ರಿಗೆ ಅಂತೇಳಿ ತಂಬಿಟ್ಟನ್ನ ಮಾಡ್ತಾಯಿದ್ದಾರೆ. ಇದು ಅಕ್ಕಿಯಿಂದ ಮಾಡಿರೋ ತಂಬಿಟ್ಟು, ಹಸಕ್ಕಿ ತಂಬಿಟ್ಟು, ಊರಕ್ಕಿ ತಂಬಿಟ್ಟು ಅಂತಲೂ ಮಾಡ್ತಾರೆ. ನನಗೆ ಆ ರೀತಿ ತಂಬಿಟ್ಟು ಅಂದರೆ ತುಂಬ ಇಷ್ಟ. ಆದರೆ ಈ ದೇವರಿಗೆ ನಾವು ಇದೇ ರೀತಿ ತಂಬಿಟ್ಟನ್ನ ಮಾಡಬೇಕು. ನಾವು ತಂಬಿಟ್ಟಾರ್ತಿ ಅಂದರೆ ಸಿಂಪಲಾಗಿ ಮಾಡ್ಕೊತೀವಿ. ಒಂದೊಂದು ಕಡೆ ತಂಬಿಟ್ಟಾರ್ತಿ ಅಂದರೆ ತುಂಬ ಗ್ರ್ಯಾಂಡಾಗಿ ರೆಡಿ ಆಗೋದು. ಅವ್ರು ರೆಡಿ ಹೇಗೆ ಆಗ್ತಾರೋ ಅದೇ ರೀತಿ ತಂಬಿಟ್ಟಾರ್ತಿನೂ ಕೂಡ ರೆಡಿ ಮಾಡಿಕೊಂಡು ದೇವ್ರ ಹತ್ರ ತೊಗೊಂಡೋಗಿರ್ತಾರೆ. ಆದರೆ ನಾವು ಸಿಂಪಲ್ಲಾಗೆ ಮಾಡ್ತಾಯಿದ್ದೀವಿ ತಂಬಿಟ್ಟನ್ನ. ಆಮೇಲೆ ನಾವು ತಂಬಿಟ್ಟಾರ್ತಿ ಎಲ್ಲ ದೇವ್ರ ಹತ್ರ ತೊಗೊಂಡು ಹೋದ್ಮೇಲೆ ನಮ್ಮತ್ತೆ ಮನೇಲಿ ಅಂದರೆ ಅಡುಗೆ ಮನೇಲಿ ನೀರಿನ ಬಿಂದಿಗೆನ ಇಟ್ಟು, ತುಂಬಿದ ನೀರಿನ ಬಿಂದಿಗೆನ ಇಟ್ಟು ಮನೇಲೇ ಕೂಡ ಪೂಜೆ ಮಾಡ್ತಾರೆ ನಾವು ಅಲ್ಲಿಗೆ ಹೋದ್ಮೇಲೆ. ಹಬ್ಬಕ್ಕೆ ಅಂತ ನಮ್ಮಮ್ಮ ಕೂಡ ಬಂದಿದ್ರು ಮನೆಗೆ. ಮೋಕ್ಷಿ ನೋಡಿ ಫ್ರೆಂಡ್ಸ್, ನಮ್ಗೆ ಇನ್ನೊಂದು ಅನಾಥಕರು ಬೆಕ್ಕು ಹೊಸದು.
ಓಮು ಓಮು ಇನ್ನು ಆರತಿ ಎಲ್ಲ ಮುಗೀತು. ನಾವು ಆರತಿ ಎಲ್ಲ ಕೊಟ್ಟು ತಂಬಿಟ್ಟರ್ತಿನ ಮನೆಗೆ ಬರ್ತಾ ಇದ್ವಿ. ಇನ್ನೊಂದೇನಪ್ಪ ಅಂತಂದರೆ ನಾವು ಅಲ್ಲಿ ಮರಿ ಕಡಿದ ಮೇಲೇ ನಾವು ಮಟನ್ ತೊಗೊಬಂದು ಮಾಡಬೇಕು. ಅದಕ್ಕೂ ಮುಂಚೆ ಯಾವುದೇ ರೀತಿ ನಾನ್ ವೆಜ್ನ ಮನೆಗೆ ತರೋ ಹೋಗಿಲ್ಲ, ಮುಂಚೆನೇ ಮಾಡಿಟ್ಕೊಳ್ಳೋವಾಗೂ ಇಲ್ಲ ಅಡುಗೆನ. ಅಲ್ಲಿಂದ ಮನೆಗೆ ಬಂದ್ವಿ. ಅಷ್ಟರಲ್ಲಿ ಮಳೆನೂ ಕೂಡ ಜೋರಾಗೆ ಬರ್ತಾಯಿತ್ತು. ಹಾಯ್ ಹೇಳೆ ನೀನೆ. ತೋರ್ಸಪ್ಪ ಸರಿಯಾಗಿ ಹಿಡ್ಕೊ, ಹಂಗೆ ಹಿಡ್ಕೊಂಡ್ರೆ ಎಲ್ಲ ಇದು. ನೀನು ಅಲ್ಲಿ ಮಾಡ್ತಾ ಇರೋದು ನಂಗೆ ಕಾಣಿಸ್ತೈತೆ ಕನ್ನಡಿಲಿ. ಇನ್ನು ಊರಿಗೆ ಹೋದಾಗಂತೂ ಹುಡುಗರುಗಳು ಟ್ಯಾಕ್ಟ್ರ್ ಮೇಲೆ ಒಂದು ರೌಂಡ್ ಇಲ್ಲ ಒಂದು 2 ರೌಂಡ್ ಆದರೂ ಓಡಿಸ್ಲೇಬೇಕು, ಅವ್ರನ್ನ ಬಿಡೋದಿಲ್ಲ ಅವರು. ಮತ್ತು ಈ ಸಲ ಹಬ್ಬದಲ್ಲಿ ನಾವು ಯಾರಿಗೂ ಹೇಳ್ತಾ ಇರಲಿಲ್ಲ, ಬರೀ ನಮಗೆ ಬೇಕಾದವ್ರಿಗೆ ಮಾತ್ರ, ಅಂದರೆ ಹತ್ತಿರದವ್ರಿಗೆ ಅಷ್ಟೇ ಹೇಳ್ಕೊಂಡಿದ್ದು. ಹಾಗಾಗಿ ಅಡುಗೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಇಲ್ಲಿ ನಾನು ಮಸಾಲೆನೆಲ್ಲ ರುಬ್ಕೊಡ್ತಾಯಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ನಾನ್ ವೆಜ್ ತಿನ್ನೋದಿಲ್ಲ, ಮತ್ತು ನಮ್ಮ ಅತ್ತೆನೂ ತಿನ್ನೋದಿಲ್ಲ, ನಮ್ಮಮ್ಮ ಕೂಡ ತಿನ್ನೋದಿಲ್ಲ. ನಮಗೆ ಅಂತ ಬೇರೆ ಸಪ್ರೇಟು ಅನ್ನ ಸಾಂಬಾರು ಮತ್ತು ಈರುಳ್ಳಿ ಬಜ್ಜಿನ ಹಾಕ್ಕೊಂಡಿದ್ವಿ. ಇನ್ನು ಅಡುಗೆ ಮಾಡೋದಕ್ಕೆ ಅಂತ ಬೇರೆ ಸಪ್ರೇಟು ನಾನ್ ವೆಜ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೋ. ಇನ್ನು ನಮ್ಮ ಹಬ್ಬ ಅಂತಂದರೆ ನಮ್ಮಮ್ಮ ಯಾವಾಗಲೂ ಬಂದೇ ಇರ್ತಾರೆ ಮುಂಚೆನೇ, ಏಕೆಂದರೆ ಆಲ್ಮೋಸ್ಟ್ ಎಲ್ಲನೂ ಕೂಡ ನಮ್ಮಮ್ಮ ರೆಡಿ ಮಾಡಿಕೊಡ್ತಾರೆ. ಮತ್ತು ನನ್ನ ನಾದಿನಿನೂ ಕೂಡ ರೆಡಿ ಮಾಡ್ತಾಯಿದ್ಲು. ಎಲ್ಲರಿಗೂ ಅಷ್ಟೇ ಅಲ್ವಾ, ಹೆಣ್ಮಕ್ಳುಗಳಿಗೆ ಈ ಥರ ಹಬ್ಬಗಳಲ್ಲಿ ಅಥವಾ ಈ ಥರ ಫಂಕ್ಷನ್ಗಳಲ್ಲಿ, ಮನೆ ಫಂಕ್ಷನ್ಗಳಲ್ಲಿ ಅಮ್ಮಂದಿರು ಅಂದರೆ ತಾಯಂದಿರು ಬಂದುಬಿಟ್ರೆ ಅವ್ರಿಗೇನೋ ಒಂಥರ ಖುಷಿ, ಒಂದು ತೋಳ್ಬಲ ಬಂದಂಗೆ ಅನಿಸ್ಬಿಡುತ್ತೆ.
ಇನ್ನು ನನ್ನ ಆದ್ನಿ ಕೂಡ ನಾವು ಯಾವಾಗಲೇ ಊರಿಗೋದ್ರೂ ಸುಧಾ ಅವರು ಬರ್ತಾರೆ, ನಾವು ಹೋಗ್ತೀವಿ. ಏಕೆಂದರೆ ಮಕ್ಳುಗಳು ಮತ್ತು ಅವಳ ಮಕ್ಳುಗಳು ಸೇರಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮನೇಲಿ, ಖುಷಿಯಾಗಿರ್ತಾರೆ ಅನ್ನೋ ಸಲುವಾಗಿ ಇಬ್ಬರು ಊರಿಗೋದಾಗ ಒಟ್ಟಿಗೆ ಮಾತಾಡ್ಕೊಂಡೇ ಹೋಗೋದು. ಹಾಗೆ ಕೆಲಸಗಳನ್ನೂ ಅಷ್ಟೇ, ನಾವು ಯಾವುದೇ ಹಬ್ಬಗಳಲ್ಲಾಗಿರಲಿ ಅಥವಾ ಬೇರೆ ಟೈಮ್ಗಳಲ್ಲಾಗಿರಲಿ ನೀನು ಜಾಸ್ತಿ ಮಾಡಬೇಕು ನಾನು ಜಾಸ್ತಿ ಮಾಡಬೇಕು ಕೆಲಸನ ಅನ್ನೋದಿಲ್ಲ. ಅವಳೇ ಕೂಡ ನನಗಿಂತ ಹೇಳ್ಬೇಕು ಅಂದರೆ ಅವಳೇ ಕೆಲಸನ ಜಾಸ್ತಿ ಮಾಡೋದು ನಮ್ಮ ಮನೆಗಳಲ್ಲಿ ಬಂದಾಗ. ಮತ್ತು ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು. ಇಲ್ಲಿ ನಾನು ಸ್ವಲ್ಪ ಅನ್ನ ಸಾಂಬಾರು ಮತ್ತು ಈರುಳ್ಳಿ ಬಜ್ಜಿನ ಹಾಕ್ಕೊತಾ ಇದ್ದೆ ಊಟಕ್ಕೆ ಅಂತ. ಹಾಗೆ ಊಟನೂ ಕೂಡ ಮುಗಿಸ್ಕೊಂಡೆ ನಾನು ತಿನ್ನೋಷ್ಟರಲ್ಲಿ ಸುಮಾರು ಒಂದು 5 ಗಂಟೆನೇ ಆಗಿತ್ತು. ಅಲ್ಲಿ ತಿಂತಾನೆ ಇರಲಿಲ್ಲ ಚಿನ್ನಿ, ಕೊಟ್ಟರು ಬೇಡ ಅಂತಿದ್ದ. ಫಸ್ಟು ತಿಂತಿದ್ದ, ಆಮೇಲೆ ಬಿಟ್ಬಿಟ್ಟಿದ್ದೆ ಯಾಕೋ ಈ ನಡುವೆ. ಅತ್ತೆ ಕೈಯಿಂದ ಕೊಟ್ಲಲ್ಲ ಅಂತ ತಿಂತವನೆ. ಅತ್ತೆ ಲವ್. ಎಷ್ಟು ತಿಂದೆ ಮೋಕ್ಷಿ ಪೀಸ್ನ? ಪೀಸ್ ಎಷ್ಟು ತಿಂದೆ? ಪೀಸ್ ಎಷ್ಟು ತಿಂದೆ? ಇನ್ನು ಸಾಯಂಕಾಲ ಆಯಿತು. ಹಾಗೆ ನನ್ನ ನಾದಿನಿ ಮಕ್ಕಳು ಕೂಡ ಊರಿಂದ ಬಂದರು. ಹೆಂಗೆ ಆಡ್ತಾರೆ ನೋಡಿ, ಇನ್ನು ಸ್ಟಾರ್ಟ್ ಆಯಿತು ಇವ್ರದ್ದು. ಅವರಿಬ್ಬರು ಬಂದಿಲ್ಲ ಅಂದಿದ್ರೆ ಸುಮ್ಮನೆ ಇರ್ತಾಯಿದ್ರು ಸೈಲೆಂಟಾಗಿ. 4 ಜನ ಒಟ್ಟಿಗೆ ಸೇರಿದ ಮೇಲಂತೂ ಫುಲ್ಲು ಮನೆಯೇ ಗುಡುಗಿಸಾಕ್ಬಿಡ್ತಾರೆ, ಆ ರೀತಿ ಆಡ್ತಿರ್ತಾರೆ ಎಲ್ಲರೂ. ಈಗ ಬೀಳ್ತವೆ ರಿಶು. ಮಚ್ಚಿ ಯಾವ ಗ್ಯಾಪಲ್ಲಿ ಮಾಡ್ಬೇಕು? ಹೌದಾ, ಬಿಡ್ತೀನ ಚಾನ್ಸ ಮಾಡಲಿಲ್ಲ ಅಂತ. ಚೆನ್ನಾಗೈತೆ ಊಟ? ನಾಳೆ ಎಷ್ಟೊತ್ತು? ಇನ್ನು ಊಟಕ್ಕೆ ಅಂತೇಳಿ ಸಾಯಂಕಾಲ ನನ್ನ ತಮ್ಮ ಮತ್ತು ನಮ್ಮ ಮಾವನ ಮಗನು ಬಂದಿದ್ದರು. ಅವರು ಕೂಡ ಊಟ ಮುಗಿಸಿದ್ರು. ನಾವು ಕೂಡ ಎಲ್ಲರೂ ಊಟ ಮುಗಿಸಿ ನಮ್ಮೂರಲ್ಲಿ ಈ ಥರ ಹಬ್ಬಗಳಲ್ಲಿ ವರ್ಷಕ್ಕೊಂದ್ಸಲ ಆರ್ಕೆಸ್ಟ್ರಾನ ಮಾಡೇ ಮಾಡ್ತಾರೆ. ಅದನ್ನು ನೋಡೋದಂತೂ ನಾವು ಯಾವತ್ತೂ ಮಿಸ್ ಮಾಡೋದಿಲ್ಲ. ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಆರ್ಕೆಸ್ಟ್ರಾ ನೋಡೋದಕ್ಕೆ ಹೋಗಿದ್ವಿ. ಇನ್ನು ಆರ್ಕೆಸ್ಟ್ರಾನೆಲ್ಲ ಮುಗಿಸ್ಕೊಂಡು ನೋಡ್ಕೊಂಡು ಬರೋದ್ರೊಳಗಡೆ ಸುಮಾರು 1-1:30 ಆಗ್ಬಿಡ್ತು ನಾವು ಮಲ್ಕೊಳ್ಳೋಷ್ಟರಲ್ಲಿ. ಮಕ್ಕಳನ್ನ ಸ್ವಲ್ಪ ಬೇಗ ತಂದು ಮಲಗಿಸಿದ್ದು, ಬೆಳಗ್ಗೆ ಬೇಗ ಎದ್ದೇಳಲ್ಲ, ಲೇಟ್ ಆಗಿಬಿಡುತ್ತೆ ಸ್ಕೂಲ್ಗೆ ಅಂತೇಳಿ. ಇನ್ನು ನಾನು ನೋಡ್ತಾ ಇರ್ಬೋದು, ಬೆಳಗ್ಗೆ 5 ಗಂಟೆ ಅಂದರೆ 4:15ಗೆ ನಾನು ಎದ್ದಿದ್ದೆ. ಇಡ್ಲಿಗೆಲ್ಲ ಹಿಟ್ಟು, ಸ್ವಲ್ಪ ಚಟ್ನಿ ಎಲ್ಲ ಮಾಡ್ಕೊತಾ ಇದ್ದೆ. ಟಿಫನ್ ಒಂದು ರೆಡಿ ಮಾಡಿ ಬಾಕ್ಸ್ಗೆ ಹಾಕೋ ಬಂದುಬಿಟ್ರೆ ರೆಡಿ ಮಾಡಿದ ತಕ್ಷಣ ಕಳಿಸ್ಬಿಡ್ಬೋದು ಹೋದ ತಕ್ಷಣ ಅಂತೇಳಿ ಅಲ್ಲೇ ಎಲ್ಲ ಮಾಡ್ಕೊಂಡು ಬಂದೆ. ಇನ್ನು ಅಲ್ಲಿಂದ ಬಂದಮೇಲೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಲಿಲ್ಲ, ಸ್ಟಾಪ್ ಮಾಡಿದೆ ಅರ್ಜೆಂಟಲ್ಲಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.